Hello students, how are you all? Hope you are doing good. ನಾವು ನಮ್ಮ ಹಿಂದಿನ ತರಗತಿಯಲ್ಲಿ ಪೊಲಾರಿಟಿ ಇನ್ ಬಾಂಡ್ಸ್ ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ನಾನು ಸ್ವಲ್ಪ ಮಟ್ಟಿನ ವಿವರಣೆಗಳನ್ನು ಇದರ ಬಗ್ಗೆ ಹಿಂದಿನ ತರಗತಿಯಲ್ಲಿ ಕೊಟ್ಟಿದ್ದೆ. ಕರೆಕ್ಟಾ? ನೆನಪಿದೆಯಾ? ಪೊಲಾರಿಟಿ ಅಂದ್ರೆ ಏನು? ಧ್ರುವೀಯತೆಗಳು. ಸೊ ನೀವು ಮ್ಯಾಗ್ನೆಟ್ ಅಲ್ಲಿ ಅಥವಾ ಅಯಸ್ಕಾಂತದಲ್ಲಿ ಹೇಗೆ ದಕ್ಷಿಣ ಮತ್ತೆ ಉತ್ತರ ಧ್ರುವಗಳು ಬರ್ತವೆ ಅಂತ ಕೇಳಿದ್ದೀರಿ, ಅದೇ ತರ ಮಾಲಿಕ್ಯೂಲ್ಸ್ ಗಳಲ್ಲಿ ಕೂಡ ಧ್ರುವಗಳಿರ್ತವೆ. ಎರಡು ಧ್ರುವಗಳಿರ್ತದೆ. ಅಲ್ಲಿ ಉತ್ತರ ಮತ್ತೆ ದಕ್ಷಿಣ ಧ್ರುವ ಅಲ್ಲ, ನಾರ್ತ್ ಅಂಡ್ ಸೌತ್ ಪೋಲ್ ಅಂತ ಇರುವುದಿಲ್ಲ. ಪ್ಲಸ್ ಮತ್ತೆ ಮೈನಸ್ ಚಾರ್ಜ್ ಅಂತ ಒಂದು ಮಾಲಿಕ್ಯೂಲ್ನ ಎರಡು ಆಟಮ್ಗಳಲ್ಲಿ ಇದ್ರೆ ಅದು ಪೋಲಾರ್ ಅಂತ ಅನಿಸ್ಕೊಳ್ತದೆ. ನಾನು ನಿನ್ನೆ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ. ಸೊ ಪೊಲಾರಿಟಿ ಹೇಗೆ ಪ್ರೊಡ್ಯೂಸ್ ಆಗ್ತದೆ ಗೊತ್ತಿದೆಯಾ? ನೆನಪಿದೆಯಾ? ನೆನ್ಪು ಮಾಡ್ಕೊಳ್ಳಿ. ಈಗ ಎರಡು ಎಕ್ಸಾಂಪಲ್ಗಳನ್ನ ನಿಮಗೆ ಕೊಟ್ಟಿದ್ದೆ ನಿನ್ನೆ, H2 ಮತ್ತೆ HF. ಈ H2 ಮಾಲಿಕ್ಯೂಲ್ ನಲ್ಲಿ ಏನ್ ಹೇಳಿದ್ದೇನೆ, ಎಲೆಕ್ಟ್ರಾನ್ಸ್ಗಳು ಎಕ್ಸಾಕ್ಟ್ಲಿ ಎರಡು ಆಟಮ್ಗಳ ಮಧ್ಯೆ ಅಥವಾ ಎರಡು ನ್ಯೂಕ್ಲಿಯೈನ ಮಧ್ಯೆ ಶೇರ್ ಆಗಿರ್ತದೆ ಅಂತ ಹೇಳಿದ್ದೇನೆ. ಬಟ್ HF ಅಲ್ಲಿ ಏನಾಗ್ತದೆ, ಈ HF ಮಾಲಿಕ್ಯೂಲ್ ಅಲ್ಲಿ ಫ್ಲೋರಿನ್ ಅನ್ನುವಂಥದ್ದು ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಎಲೆಕ್ಟ್ರೋನೆಗೆಟಿವ್ ಆಟಮ್ಗೆ ಯಾವ ಟೆಂಡೆನ್ಸಿ ಇರ್ತದೆ? ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಚಾಪ್ಟರ್ ಅಲ್ಲಿ ಕಲ್ತಿದ್ದೀರಿ. ದೇ ಹ್ಯಾವ್ ಅ ಟೆಂಡೆನ್ಸಿ ಟು ವಿಡ್ರಾ ಎಲೆಕ್ಟ್ರಾನ್ಸ್ ಅಥವಾ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್. ಅದಕ್ಕೆ ಯಾವ ಟೆಂಡೆನ್ಸಿ ಇರ್ತದೆ ಅಂತ ಹೇಳಿದ್ರೆ, ಬಾಂಡ್ ಆಗಬೇಕಾದ್ರೆ ಯಾವ ಎಲೆಕ್ಟ್ರಾನ್ಸ್ ಶೇರ್ ಆಗಿರ್ತದೆ ನೋಡಿ, ಅದನ್ನು ಅದರ ಹತ್ರ ಎಳ್ಕೊಳ್ಳುವಂತಹ ಕೆಪಾಸಿಟಿ ಇರ್ತದೆ. ಸೊ ಈಗ ಬಾಂಡ್ ಫಾರ್ಮ್ ಆಗಬೇಕಾದ್ರೆ ಇವೆರಡು ಈಕ್ವಲ್ ಆಗಿ ಎಲೆಕ್ಟ್ರಾನ್ಸ್ ಗಳನ್ನು ಶೇರ್ ಮಾಡ್ಕೊಂಡಿರ್ತದೆ. ಬಟ್ ಡ್ಯೂ ಟು ದಿ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಫ್ಲೋರಿನ್, ಅದರ ಎಲೆಕ್ಟ್ರೋನೆಗೆಟಿವಿಟಿ ಇಂದಾಗಿ ಫ್ಲೋರಿನ್ ಏನ್ ಮಾಡ್ಕೊಳ್ಳುವಂಥದ್ದು, ಎಲೆಕ್ಟ್ರಾನ್ಸ್ ಗಳನ್ನ ಅದರ ಹತ್ರ ಎಳ್ಕೊಳ್ತದೆ. ಅಂದ್ರೆ ಈಗ ಈ ಎರಡು ಎಲೆಕ್ಟ್ರಾನ್ಸ್ಗಳು ಇವುಗಳ ಮಧ್ಯೆ ಈಕ್ವಲ್ ಆಗಿ ಶೇರ್ ಆಗಿರ್ತದೆ ಅಂತ ಅಂದ್ಕೊಳ್ಳಿ. ಫ್ಲೋರಿನ್ ಏನ್ ಮಾಡ್ಕೊಳ್ತದೆ, ಈ ಎರಡು ಎಲೆಕ್ಟ್ರಾನ್ಸ್ಗಳನ್ನು ಅದರ ಹತ್ರ ಎಳ್ಕೊಂಡ್ಬಿಡ್ತದೆ. ಹಾಗಂತೇಳಿ ದಿ ಹೈಡ್ರೋಜನ್ ಎಲೆಕ್ಟ್ರಾನ್ ಅನ್ನು ಕಂಪ್ಲೀಟ್ ಆಗಿ ಕೊಟ್ಟು ಬಿಡೋದಿಲ್ಲ. ಎಲೆಕ್ಟ್ರಾನ್ ಇದ್ರ ಹತ್ರನೇ ಇರ್ತದೆ, ಬಟ್ ಜಾಸ್ತಿ ಯಾವ ಕಡೆಗೆ ಶಿಫ್ಟ್ ಆಗಿರ್ತದೆ, ಇದ್ರ ಕಡೆಗೆ. ಅಂದ್ರೆ ಈ ಹೈಡ್ರೋಜನ್ ಮೇಲೆ ಸ್ವಲ್ಪ ಮಟ್ಟಿನ ಎಲೆಕ್ಟ್ರಾನ್ ಡೆನ್ಸಿಟಿ ಕಡಿಮೆ ಆಗ್ತದೆ. ಪಾರ್ಷಿಯಲಿ ಅದು ಪಾಸಿಟಿವ್ ಚಾರ್ಜ್ ಅನ್ನು ಅಟೈನ್ ಮಾಡ್ಕೊಳ್ತದೆ, ಕಂಪ್ಲೀಟ್ ಆಗಿ ಅಲ್ಲ. ನಾವು ಡೆಲ್ಟಾ ಅಂತ ಬರಿತೇವೆ. ಒಂದು ಸಣ್ಣ ಚಾರ್ಜ್, ಪಾಸಿಟಿವ್ ಚಾರ್ಜ್ ಇದರ ಮೇಲೆ ಡೆವಲಪ್ ಆದ್ರೆ ಒಂದು ಸಣ್ಣ ನೆಗೆಟಿವ್ ಚಾರ್ಜ್, ಇಷ್ಟೇ ಮ್ಯಾಗ್ನಿಟ್ಯೂಡ್ ನ ನೆಗೆಟಿವ್ ಚಾರ್ಜ್ ಇಲ್ಲಿ ಕ್ರಿಯೇಟ್ ಆಗ್ತದೆ. ಸೊ ಇದಕ್ಕೆ ನಾವು ಏನ್ ಕರಿತೇವೆ, ಪೊಲಾರಿಟಿ ಅಂತ ಕರಿತೇವೆ. ಸೊ ಇದಕ್ಕೆ ಯಾವ ಕ್ಯಾರೆಕ್ಟರ್ ಇರ್ತದೆ? ಈಗ ಅಯಾನಿಕ್ ಕ್ಯಾರೆಕ್ಟರ್ ಇರ್ತದೆ. ಯಾವ ಕ್ಯಾರೆಕ್ಟರ್? ಅಯಾನಿಕ್ ಕ್ಯಾರೆಕ್ಟರ್. ಅಯಾನಿಕ್ ಬಾಂಡ್ಸ್ ಅಂದ್ರೆ ಏನ್ ಹೇಳಿ, ಎರಡು ಡಿಫ್ರೆಂಟ್ ಚಾರ್ಜ್ ಮಾಲಿಕ್ಯೂಲ್ಸ್ ಗಳು ಬಾಂಡ್ ಆಗಿರ್ತದೆ ನೋಡಿ. Na+Cl- ಇದು ಕಂಪ್ಲೀಟ್ ಚಾರ್ಜ್, ಇದು Cl-, ಇದು ಕಂಪ್ಲೀಟ್. ಡೆಲ್ಟಾ ಅಂತ ಬರೆಯೋದಿಲ್ಲ, ಪಾರ್ಷಿಯಲ್ ಆಗಿದ್ರೆ ಮಾತ್ರ ನಾವು ಡೆಲ್ಟಾ ಅಂತ ಬರೀತೇವೆ. ನಾವು ಇದರ ಬೇಸಿಸ್ ಮೇಲೆ ಕೋಲೆಂಟ್ ಮಾಲಿಕ್ಯೂಲ್ಸ್ ಗಳನ್ನು ಅಥವಾ ಕೋಲೆಂಟ್ ಬಾಂಡ್ ಅನ್ನು ಎರಡು ಟೈಪ್ ಆಗಿ ಯಾವುದು ಕ್ಲಾಸಿಫೈ ಮಾಡ್ಲಿಕ್ಕೆ ಆಗುತ್ತೆ. ಒಂದು ಪೋಲಾರ್ ಕೋವಲೆಂಟ್ ಬಾಂಡ್ಸ್, ಇನ್ನೊಂದು ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ಸ್ ಅಂತ ಹೇಳಿ, ಅಥವಾ ಪೋಲಾರ್ ಕೋವಲೆಂಟ್ ಮಾಲಿಕ್ಯೂಲ್ಸ್, ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿಬಹುದು. ಇನ್ನೊಂದು ಟೈಪ್ ನ ಮಾಲಿಕ್ಯೂಲ್ಸ್ ಅನ್ನು ಇದು ನಾನ್ ಪೋಲಾರ್ ಆದ್ರೆ ಇದು ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರೆಸ್ಕೊಳ್ತದೆ. ಗೊತ್ತಾಯ್ತಲ್ವಾ? ಎಸ್. ಈಗ ಕೋವಲೆಂಟ್ ಬಾಂಡ್ ಅಲ್ಲಿ ಎಷ್ಟು ಟೈಪ್ ಇದೆ ಅಂತ ಹೇಳಿದ್ದೇನೆ, ಎರಡು ಟೈಪ್. ಯಾವುದು? ಫಸ್ಟ್ ಒನ್ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್. ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್. ಇನ್ನೊಂದು ಯಾವ್ದು ಹೇಳಿ? ಪೋಲಾರ್ ಕೋವಲೆಂಟ್ ಬಾಂಡ್. ಪೋಲಾರ್ ಕೋವಲೆಂಟ್ ಬಾಂಡ್. ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ ಮತ್ತೆ ಪೋಲಾರ್ ಕೋವಲೆಂಟ್ ಬಾಂಡ್ ಅಂತ ಹೇಳಿ. ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ಸ್ ಗಳು ಯಾವುದೆಲ್ಲ? H2 ನಲ್ಲಿರುವಂಥದ್ದು, Cl2 ನಲ್ಲಿರುವಂಥದ್ದು, O2 ನಲ್ಲಿರುವಂಥದ್ದು, N2 ನಲ್ಲಿರುವಂಥದ್ದು, ಇವೆಲ್ಲವೂ ಕೂಡ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ಸ್ ಗಳು. ಯಾವಾಗ ಫಾರ್ಮ್ ಆಗ್ತದೆ? when there is no electronegativity difference between the two atoms in a molecule. ಈಗ ಯಾವಾಗ ಎರಡು ಸೇಮ್ ಆಟಮ್ಸ್ ಗಳು ಕೋವಲೆಂಟ್ ಬಾಂಡ್ ಅನ್ನು ಫಾರ್ಮ್ ಮಾಡ್ತದೆ, ಆವಾಗ ಅದು ಯಾವ ಟೈಪ್ ನ ಕೋವಲೆಂಟ್ ಬಾಂಡ್ ಅನ್ನು ಫಾರ್ಮ್ ಮಾಡ್ತದೆ? ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್. ನೆಕ್ಸ್ಟ್ ಪೋಲಾರ್ ಕೋವಲೆಂಟ್ ಬಾಂಡ್ ಗೆ ಎಕ್ಸಾಂಪಲ್ ಕೊಡ್ತೇನೆ. HF, HCl, HBr, ಹೈಡ್ರೋಜನ್ ಬ್ರೋಮೈಡ್, ಹೈಡ್ರೋಜನ್ ಕ್ಲೋರೈಡ್, ಹೈಡ್ರೋಜನ್ ಫ್ಲೋರೈಡ್, ಇಂಥದ್ದೆಲ್ಲ.
ಸಿಲ್ ನೋಡಿ, ಎರಡು ಬೇರೆ ಬೇರೆ ಆಟಮ್ಸ್ಗಳು ಕೋವಲೆಂಟ್ ಬಾಂಡ್ ಅನ್ನು ಫಾರ್ಮ್ ಮಾಡ್ತದೆ. ಇನ್ ದಿಸ್ ಕೇಸ್, ಇಂಥ ಕೇಸಸ್ಗಳಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಇಂದಾಗಿ ಏನು ಪ್ರೊಡ್ಯೂಸ್ ಆಗ್ತದೆ ಹೇಳಿ? ಪೊಲಾರಿಟಿ ಪ್ರೊಡ್ಯೂಸ್ ಆಗ್ತದೆ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್, ಬಿಟ್ವೀನ್ ದಿ ಆಟಮ್ಸ್. ಇವೆರಡು ಆಟಮ್ ನ ಮಧ್ಯೆ ನೋಡಿ, ಇಲ್ಲಿ ಯಾವ ಚಾರ್ಜ್? ಪ್ಲಸ್, ಇಲ್ಲಿ ಮೈನಸ್. ದಿಸ್ ಇಸ್ ಪ್ಲಸ್, ದಿಸ್ ಇಸ್ ಮೈನಸ್. ನಾವು ಇದಕ್ಕೆಲ್ಲ ಪೋಲಾರ್ ಮಾಲಿಕ್ಯೂಲ್ಸ್ ಗಳು ಅಂತ ಕರಿತೇವೆ. ಓಕೆ, ಇದಕ್ಕೆ ಏನ್ ಕರಿತೇವೆ? ಪೋಲಾರ್ ಮಾಲಿಕ್ಯೂಲ್ಸ್. ಇದಕ್ಕೇನಿರ್ತದೆ? ಪೊಲಾರಿಟಿ ಇರ್ತದೆ. ಎರಡು ಧ್ರುವಗಳಿದೆ, ಪ್ಲಸ್ ಇದೆ, ಮೈನಸ್ ಇದೆ, ಇನ್ ಅ ಸಿಂಗಲ್ ಮಾಲಿಕ್ಯೂಲ್ ಇಟ್ ಸೆಲ್ಫ್. ಡ್ಯೂ ಟು ದಿಸ್ ಪೋಲರೈಸೇಷನ್, ಈ ತರ ಪೋಲರೈಸೇಷನ್ ಆದ್ರಿಂದ ಏನಾಗುತ್ತೆ? ಈ ಮಾಲಿಕ್ಯೂಲ್ಸ್ಗಳು ಪೋಲಾರ್ ಕೋವಲೆಂಟ್ ಬಾಂಡ್ ಅಥವಾ ಇಂಥ ಮಾಲಿಕ್ಯೂಲ್ಸ್ಗಳು ದೇ ಡೆವಲಪ್ ಸರ್ಟೈನ್ ಡೈಪೋಲ್ ಮೂಮೆಂಟ್. ಓಕೆ, ಏನ್ ಡೆವಲಪ್ ಮಾಡ್ಕೊಳ್ತವೆ? ದೇ ಡೆವಲಪ್ಸ್ ಡೈಪೋಲ್ ಮೂಮೆಂಟ್ ವಿಚ್ ಇಸ್ ಡಿನೋಟೆಡ್ ಆಸ್ ಮ್ಯೂ ಅಂತ ಬರೀತೇವೆ ಹೀಗೆ. ಸೊ ವಿಚ್ ಇಸ್ ಈಕ್ವಲ್ ಟು the polarization, the extent of polarization of this molecule is dipole moment it is equal to the product of charge in q anta bariteve into distance of separation r, distance of separation r. ಓಕೆ, ಡೈಪೋಲ್ ಮೂಮೆಂಟ್ ಗೆ ಯಾವ ಫಾರ್ಮುಲಾ ಯೂಸ್ ಮಾಡ್ತಾರೆ? ಚಾರ್ಜ್ q ಇಂಟು ಡಿಸ್ಟೆನ್ಸ್ ಆಫ್ ಸಪರೇಷನ್ r. ಇದೇನು ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗ ನಿಮ್ಮ ಹತ್ರ ಒಂದು ಮಾಲಿಕ್ಯೂಲ್ ಇದೆ, ಹೈಡ್ರೋಜನ್ ಫ್ಲೋರೈಡ್ ಅಂತ ಅಂದ್ಕೊಳ್ಳಿ. ಓಕೆ, ಇದು ಹೈಡ್ರೋಜನ್, ಇದು ಫ್ಲೋರಿನ್, ಇದು ನ್ಯೂಕ್ಲಿಯೈ ಆಫ್ ಹೈಡ್ರೋಜನ್, ಇದು ನ್ಯೂಕ್ಲಿಯೈ ಆಫ್ ಫ್ಲೋರಿನ್. ಓಕೆ, ಈಗ ಇದರ ಮಧ್ಯೆ ಇರುವಂತಹ ಚಾರ್ಜ್ ದಟ್ ಈಸ್ q. ಈಗ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಓಕೆ, ಚಾರ್ಜ್ ಇನ್ ಕೂಲಾಮ್ಸ್ ಅಂತ ಬರೀತೇವೆ. ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಾಮ್ ಇಂಟು ಡಿಸ್ಟೆನ್ಸ್ ಆಫ್ ಸಪರೇಷನ್ ಅಂದ್ರೆ ಈ ಡಿಸ್ಟೆನ್ಸ್. ಓಕೆ, ಈ ಡಿಸ್ಟೆನ್ಸ್ ಗೆ ನಾವು r ಅಂತ ಕರಿತೇವೆ. ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದಿ ಟೂ ಆಟಮ್ಸ್ ಇನ್ ಅ ಮಾಲಿಕ್ಯೂಲ್. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಡೈಪೋಲ್ ಮೂಮೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುತ್ತೆ. ಇಟ್ಸ್ ಅ ಪ್ರಾಡಕ್ಟ್ ಆಫ್ ಚಾರ್ಜ್ ಇಂಟು ಡಿಸ್ಟೆನ್ಸ್ ಆಫ್ ಸಪರೇಷನ್. ಸೊ ಯೂಶುವಲಿ ದ ಯೂನಿಟ್ ಆಫ್ ಡೈಪೋಲ್ ಮೂಮೆಂಟ್ ಅನ್ನು ಇನ್ ಟರ್ಮ್ಸ್ ಆಫ್ ಡಿಬೈ ಬರೀತೇವೆ. ಡಿಬೈ. Okay, debye is the unit of dipole moment, and 1 debye is equal to 3.33564 into 10 to the power of minus 30 coulomb meter. This is the value of 1 debye. ಇದನ್ನ ನೆನಪಿಟ್ಕೊಳ್ಳಿ. 1 debye ಅಂದ್ರೆ 3.33564 into 10 to the power of minus 30 centimeter ಅಲ್ಲ, coulomb meter. Coulomb is the unit of charge. Understood? Yes. Next. This dipole moment is a vector quantity. Vector ಅಂದ್ರೆ ಕೇಳಿದ್ದೀರಾ? Dipole moment is a vector quantity. So vector quantity ಅಂದ್ರೆ ಏನು? ಯಾವ ಕ್ವಾಂಟಿಟಿಗೆ ಪ್ರಮಾಣ ಮತ್ತೆ ದಿಕ್ಕು ಎರಡು ಇರ್ತದೆ, ಡೈರೆಕ್ಷನ್ ಮತ್ತೆ ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತಾರೆ. ಸೊ ಅವೆರಡು ಇರುವಂತಹ ಕ್ವಾಂಟಿಟಿಗೆ ನಾವು ವೆಕ್ಟರ್ ಕ್ವಾಂಟಿಟೀಸ್ಗಳು ಅಂತ ಕರಿತೇವೆ. ಸೊ ಇನ್ ಕನ್ವೆನ್ಷನಲಿ, ಓಕೆ, ಇನ್ ಕನ್ವೆನ್ಷನ್ ನಾವೇನ್ ಬರೀತೇವೆ ಅಂದ್ರೆ ಈ ವೆಕ್ಟರ್ ಕ್ವಾಂಟಿಟಿಗಳನ್ನು ಅಥವಾ ಡೈಪೋಲ್ ಮೂಮೆಂಟ್ ಆಫ್ ಮಾಲಿಕ್ಯೂಲ್, ಈ ಡೈಪೋಲ್ ಮೂಮೆಂಟ್ ಅನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೇವೆ ಅಂದ್ರೆ ಬೈ ಮೀನ್ಸ್ ಆಫ್ ಆರೋ ಮಾರ್ಕ್ ಹೀಗೆ. ಓಕೆ, ಈ ಆರೋ ಮಾರ್ಕಿನ ಟೈಲ್, ಓಕೆ, ಆರೋ ಮಾರ್ಕಿನ ಟೈಲ್ ನೆಗೆಟಿವ್ ಎಂಡ್ ಅಲ್ಲಿ ಇರ್ತದೆ, ಆರೋ ಮಾರ್ಕ್ನ ಹೆಡ್ ಪಾಸಿಟಿವ್ ಎಂಡ್ ಅಲ್ಲಿ ಇರ್ತದೆ. ಓಕೆ, ಕನ್ವೆನ್ಷನಲಿ ನಾವು ರೆಪ್ರೆಸೆಂಟ್ ಮಾಡುವಂತದ್ದು ಹೇಗೆ ಅಂತ ಹೇಳಿದ್ರೆ ಆರೋ ಮಾರ್ಕಿನ ಟೈಲ್ ಅನ್ನು ಯಾವ ಎಂಡ್ ಅಲ್ಲಿ ಬರೀತೇವೆ? ನೆಗೆಟಿವ್ ಎಂಡ್ ಅಲ್ಲಿ ಬರೀತೇವೆ, ಹೆಡ್ ಅನ್ನು ಪಾಸಿಟಿವ್ ಎಂಡ್ ಅಲ್ಲಿ ಬರೀತೇವೆ. ಸರಿ ಅಲ್ವಾ? ವೆಕ್ಟರ್ಸ್ ಗಳನ್ನ ಹೀಗೆಲ್ವಾ ನೀವು ರೆಪ್ರೆಸೆಂಟ್ ಮಾಡೋದು? ಈಗ ವೆಕ್ಟರ್ ಎ ಅಂತ ಬರೀತೀರಿ, ಯು ಆರ್ ರೈಟಿಂಗ್ ಲೈಕ್ ದಿಸ್. ಇದೇ ತರ ನಾವು ಡೈಪೋಲ್ ಮೂಮೆಂಟ್ ವೆಕ್ಟರ್ ಅನ್ನು ಕೂಡ ಬರೀತೇವೆ. ಕನ್ವೆನ್ಷನಲಿ ನಾವು ಹೀಗೆ ಬರೀತೇವೆ, ನಾನೀಗ ಹೇಳಿದ್ನಲ್ಲ ಹಾಗೆ ಬರೀತೇವೆ. ಇನ್ ಕೆಮಿಸ್ಟ್ರಿ ದ ಡೈಪೋಲ್ ಮೂಮೆಂಟ್, ಓಕೆ, ಯೂಶುವಲಿ ನಾವು ಕೆಮಿಸ್ಟ್ರಿ ಏನ್ ಮಾಡ್ತೇವೆ? ಡೈಪೋಲ್ ಮೂಮೆಂಟ್ ಇಸ್ ರೆಪ್ರೆಸೆಂಟೆಡ್ ಬೈ ಮೀನ್ಸ್ ಆಫ್ ಅ ಕ್ರಾಸ್ಡ್ ಆರೋ. ಓಕೆ, ಕನ್ವೆನ್ಷನಲ್ ವೆಕ್ಟರ್ ರೆಪ್ರೆಸೆಂಟ್ ಮಾಡೋದು ಹೀಗೆ ಆರೋ ಮಾರ್ಕ್ ಆದ್ರೆ, ನಮ್ಮ ಡೈಪೋಲ್ ಮೂಮೆಂಟ್ ನಾವು ಕೆಮಿಸ್ಟ್ರಿ ಹೇಗೆ ರೆಪ್ರೆಸೆಂಟ್ ಮಾಡ್ತೇವೆ? ಕ್ರಾಸ್ಡ್ ಆರೋ ಮಾರ್ಕ್ ಯೂಸ್ ಮಾಡ್ಕೊಂಡು ರೆಪ್ರೆಸೆಂಟ್ ಮಾಡ್ತೇವೆ. ನೋಡಿ, ಇಲ್ಲಿ HF ಅಂತ ಬರೆದ್ರೆ ಈ ತರ ಬರೀತೇವೆ. ಇನ್ ದಿಸ್ ಈ ತರ ನಾವು ಬರಿಬೇಕಾದ್ರೆ ಈ ಆರೋ ಮಾರ್ಕಿನ ಹೆಡ್ ಇದೆ ನೋಡಿ, ಸೊ ಅದು ನೆಗೆಟಿವ್ ಸೈಡ್ ಅಲ್ಲಿ ಇರ್ತದೆ. ಈ ಟೈಲ್ ಯಾವ ಕಡೆ ಇರ್ತದೆ? ಪಾಸಿಟಿವ್ ಎಂಡ್ ಅಲ್ಲಿ ಇರ್ತದೆ. ಓಕೆ, ಈ ಕ್ರಾಸ್ಡ್ ಆರೋ ಮಾರ್ಕ್ ಇದೆ, ಈ ಕ್ರಾಸ್ ಎಲ್ಲಿ ಇರ್ತದೆ? ಇದು ಪಾಸಿಟಿವ್ ಎಂಡ್ ಅಲ್ಲಿ ಇದ್ರೆ
ಅದರ ಹೆಡ್ ಎಲ್ಲಿರ್ತದೆ, ನೆಗೆಟಿವ್ ಎಂಡ್ ಅಲ್ಲಿ ಇರ್ತದೆ. ಇಟ್ ಈಸ್ ಅಪೋಸಿಟ್ ಟು ದಟ್ ಆಫ್ ದಿ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ ಆಫ್ ವೆಕ್ಟರ್. ಓಕೆ, ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ ಗೆ ಉಲ್ಟಾ ಇರ್ತದೆ ಇದು, ಗೊತ್ತಾಯ್ತಾ? ಎಸ್, ಹಿಯರ್ ದಿಸ್ ರೆಪ್ರೆಸೆಂಟ್ಸ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಅ ಬಾಂಡ್. ಓಕೆ, ಇದು ಯಾವ್ದನ್ನ ರೆಪ್ರೆಸೆಂಟ್ ಮಾಡ್ತದೆ? ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್. ನೋಡಿ, ಈ ತರ ನೀವು ಬರೆದ್ರೆ ಎಲೆಕ್ಟ್ರಾನ್ಗಳು ಈ ಕಡೆ ಡಿಸ್ಪ್ಲೇಸ್ ಆಗಿದೆ ಅಂತ ಬರೀತವೆ. ಈ ಕ್ರಾಸ್ ಯಾವ್ದ್ರ ಮೇಲೆ ಇರ್ತದೆ? ಪಾಸಿಟಿವ್ ಸೆಂಟರ್ ಮೇಲೆ ಇರ್ತದೆ. ಈ ಹೆಡ್ ಎಲ್ಲಿರ್ತದೆ? ನೆಗೆಟಿವ್ ಸೆಂಟರ್ ಮೇಲೆ ಇರ್ತದೆ. ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಲ್ವಾ? ಹೌ ಟು ರೆಪ್ರೆಸೆಂಟ್ ವಾಟ್ ಡೈಪೋಲ್ ಮೂಮೆಂಟ್ ಆಫ್ ಅ ಪೋಲಾರ್ ಮಾಲಿಕ್ಯೂಲ್. ಈಗ ನೆಕ್ಸ್ಟ್ ನಮ್ಗೆ ಈ ಡೈಪೋಲ್ ಮೂಮೆಂಟ್ ಆಫ್ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಗಳನ್ನು ಈಸಿಯಾಗಿ ರೆಪ್ರೆಸೆಂಟ್ ಮಾಡಬಹುದು. ನೋಡಿ, ಹೀಗೆ ಬರೀಬಹುದು. And even we can easily calculate the dipole moment. Mu is equal to Q into R ಅಂತ ಬರೀಬಹುದು. Q ಇದರ ಚಾರ್ಜ್ ಸಪರೇಷನ್ ಮತ್ತೆ ಡಿಸ್ಟೆನ್ಸ್ ಆಫ್ ಸಪರೇಷನ್, ಚಾರ್ಜ್ ಅಂಡ್ ಡಿಸ್ಟೆನ್ಸ್ ಆಫ್ ಸಪರೇಷನ್ ಗೊತ್ತಿದ್ರೆ ಇದರ ಡೈಪೋಲ್ ಮೂಮೆಂಟ್ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಕ್ ಆಗುತ್ತೆ. ಬಟ್ ಇಫ್ ಯು ಹ್ಯಾವ್ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್, ಈಗ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಗೆ ನಾನಲ್ಲಿ ಹೇಳಿದೆ ನಿಮ್ಗೆ. ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ಇದ್ರೆ ಹೇಗೆ ರೆಪ್ರೆಸೆಂಟ್ ಮಾಡಬಹುದು ಹೇಳ್ತೀರಾ? ಈಗ ವಾಟರ್ ಮಾಲಿಕ್ಯೂಲ್ ಅಂತ ಕೊಟ್ಟಿರ್ತಾರೆ, H2O. ದೇ ವಿಲ್ ಗಿವ್ ಯು H2O. ಇದಕ್ಕೆ ಹೌ ಡು ಯು ಕ್ಯಾಲ್ಕುಲೇಟ್ ದ ಡೈಪೋಲ್ ಮೂಮೆಂಟ್? ಡೈಪೋಲ್ ಮೂಮೆಂಟ್ ನ ಫಾರ್ಮುಲಾ ಏನು? ಮ್ಯೂ ಇಸ್ ಈಕ್ವಲ್ ಟು Q ಇಂಟು ಡಿ, ಚಾರ್ಜ್ ಇಂಟು ಡಿಸ್ಟೆನ್ಸ್ ಆಫ್ ಸಪರೇಷನ್. ಈಗ ಇದು ಡೈಪೋಲ್ ಮೂಮೆಂಟ್ ಆಫ್ ಡೈಅಟಾಮಿಕ್ ಮಾಲಿಕ್ಯೂಲ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಪಾಲಿಅಟಾಮಿಕ್ ಮಾಲಿಕ್ಯೂಲ್ಗೆ ಇದು ಡೈರೆಕ್ಟ್ ಆಗಿ ಅಪ್ಲೈ ಆಗುದಿಲ್ಲ. In polyatomic molecule, the dipole moment depends upon the spatial arrangement of atoms. ನೆನ್ಪಿಟ್ಕೊಳ್ಳಿ, ಡೈಪೋಲ್ ಮೂಮೆಂಟ್ಸ್ ಆಫ್ ಪಾಲಿಅಟಾಮಿಕ್, ಪಾಲಿ ಅಂದ್ರೆ ತುಂಬಾ, ಎರಡಕ್ಕಿಂತ ಜಾಸ್ತಿ ಆಟಮ್ ಇದ್ರೆ ಒಂದು ಮಾಲಿಕ್ಯೂಲ್ ನಲ್ಲಿ ಡೈಪೋಲ್ ಮೂಮೆಂಟ್ ಅನ್ನು ಹೀಗೆ ಸುಮ್ಮನೆ ಬರೆದು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೆ. ಏನ್ ಮಾಡಬೇಕು? ಅದರ ಸ್ಪೇಷಿಯಲ್ ಅರೇಂಜ್ಮೆಂಟ್ ಅನ್ನು ಕೂಡ ಕನ್ಸಿಡರ್ ಮಾಡಬೇಕು. The net dipole moment of polyatomic molecule is the sum andre motta, sum of the dipole moments of all the bonds present in the molecule. ಈ ಮಾಲಿಕ್ಯೂಲ್ ಅಲ್ಲಿರುವಂತ ಎಲ್ಲ ಬಾಂಡಿನ ಡೈಪೋಲ್ ಮೂಮೆಂಟ್ ಅನ್ನು ಕೂಡಿಸಬೇಕು, ಆಡ್ ಮಾಡಬೇಕು. ಸೊ ಅದು ನಿಮಗೆ ಡೈಪೋಲ್ ಮೂಮೆಂಟ್ ಆಫ್ ವಾಟರ್ ಅಥವಾ ಪಾಲಿಅಟಾಮಿಕ್ ಮಾಲಿಕ್ಯೂಲ್ ಅನ್ನು ಕೊಡ್ತದೆ. ಅರ್ಥ ಆಯ್ತಾ? ಈಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನೆ. H2O ಇಲ್ಲೇ ಬರೆದಿದ್ದೇನೆ. H2O ಹೇಗಿರ್ತದೆ ಅಂದ್ರೆ ಅದರ ಸ್ಪೇಷಿಯಲ್ ಅರೇಂಜ್ಮೆಂಟ್ ನಾನು ಬರೆದು ಹೇಳ್ತೇನೆ ನಿಮಗೆ. ಇಟ್ ಹ್ಯಾಸ್ ಬೆಂಟ್ ಶೇಪ್. ವಾಟರ್ ಹೇಗಿರ್ತದೆ ಅಂದ್ರೆ ಬೆಂಟ್ ಶೇಪ್ ಅಲ್ಲಿ ಇರ್ತದೆ. ನೋಡಿ, ನಾನು ಹೀಗೆ ಬರೀತೇನೆ. ಇದು ಆಕ್ಸಿಜನ್, ಇದು ಹೈಡ್ರೋಜನ್, ಇದು ಹೈಡ್ರೋಜನ್. ಇಲ್ಲಿ ಎರಡು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಕರೆಕ್ಟಾ? ಈಗ ನೀವು ಯು ಜಸ್ಟ್ ರೆಪ್ರೆಸೆಂಟ್ ದ ಮಾಲಿಕ್ಯೂಲ್. ಓಕೆ, ಹೇಗೆ? ಯೂಸಿಂಗ್ ದ ಆರೋ ಮಾರ್ಕ್ಸ್. ಆರೋ ಮಾರ್ಕ್ ಯೂಸ್ ಮಾಡ್ಕೊಂಡು ಈ ಮಾಲಿಕ್ಯೂಲ್ ಅನ್ನು ರೆಪ್ರೆಸೆಂಟ್ ಮಾಡಿ. ಓಕೆ, ನಾವು ಡೈಪೋಲ್ ಮೂಮೆಂಟ್ ಅನ್ನು ಹೇಗೆ ಡಿಸ್ಪ್ಲೇಸ್ಮೆಂಟ್ ಅನ್ನು ರೆಪ್ರೆಸೆಂಟ್ ಮಾಡ್ತೀರಿ? ಹೀಗೆ ಆರೋ ಮಾರ್ಕ್ ಹಾಕಿ, ಆರೋ ಮಾರ್ಕಿನ ಹೆಡ್ ಇಲ್ಲಿರ್ತದೆ, ಇಲ್ಲಿ ನಾವು ಕ್ರಾಸ್ ಹಾಕಬೇಕು. ಸೊ ಇಲ್ಲಿ ಹೇಗಿರ್ತದೆ? ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ ಯಾವತ್ತು ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಕ್ಸಿಜನ್ ಕಡೆಗೆ ಇರ್ತದೆ. ಈಗ ಇಲ್ಲೊಂದು ಬಾಂಡ್ ಇದೆ, ಇಲ್ಲೊಂದು ಬಾಂಡ್ ಇದೆ. ಸೊ ಓವರ್ ಆಲ್ ಅಥವಾ ರಿಸಲ್ಟೆಂಟ್ ವೆಕ್ಟರ್ ಅಥವಾ ಡೈಪೋಲ್ ಮೂಮೆಂಟ್ ಹೇಗಿರ್ತದೆ ನೋಡಿ. ದ ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್ ಆಫ್ ವಾಟರ್ ಎಸ್ ಅಥವಾ ವಿಲ್ ಬಿ ಈ ತರ ಬರೀತಾನೆ ನೋಡಿ. ಈಗ HOH, this is the resultant dipole moment. Okay, resultant ಡೈಪೋಲ್ ಮೂಮೆಂಟ್. ಈಗ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಸೊ ಇದು ಹೇಗೆ ಅನ್ನೋದು ಮುಂದಾಗ ಗೊತ್ತಾಗ್ತದೆ. ಈಗ ಸದ್ಯಕ್ಕೆ ಇದು ಹೇಗೆ ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್ ಅನ್ನು ಅಥವಾ ವೆಕ್ಟರ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಸೊ ನೋಡಿ, ಇದು ಈ ಡೈರೆಕ್ಷನ್ ಇದೆ, ಇದು ಈ ಡೈರೆಕ್ಷನ್ ಇದೆ. ಸಮ್ ಇದರ ವೆಕ್ಟರ್ ಸಮ್ ಏನಿದೆ ಅದು ರಿಸಲ್ಟೆಂಟ್ ವೆಕ್ಟರ್. ಸೊ ಅದರ ಡೈರೆಕ್ಷನ್ ಹೇಗಿರ್ತದೆ? ಇದರ ವ್ಯಾಲ್ಯೂ ಎಷ್ಟಿರ್ತದೆ ಅಂದ್ರೆ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ 1.85 ಡಿಬೈ. ಓಕೆ, ಎಷ್ಟು? 1.85 ಡಿಬೈ. ಇನ್ ಕೂಲಾಮ್ಸ್ ಎಷ್ಟಾಗ್ತದೆ? ಒಂದು ಡಿಬೈ ಅಂದ್ರೆ ಎಷ್ಟು? 3.33564 × 10⁻³ ಕೂಲಾಮ್ ಮೀಟರ್. ಓಕೆ, ಈಗ ಬರೀತೇನೆ ನೋಡಿ. ಇನ್ ಟರ್ಮ್ಸ್ ಆಫ್ ಕೂಲಾಮ್ 1.85
into 3.3364 into 10 to the power of minus 30 coulomb meter, that is equal to 6.17 into 10 to the power of minus 30 coulomb meter. This is the dipole moment of water in terms of coulomb, or in terms of debye it is equal to 1.85. ಓಕೆ, ಅರ್ಥ ಆಯ್ತಲ್ವಾ? ಹೀಗೆ ಇನ್ನೊಂದು 2-3 ಎಕ್ಸಾಂಪಲ್ಸ್ ಗಳನ್ನ ನಿಮಗೆ ಜೊತೆ ಡಿಸ್ಕಸ್ ಮಾಡ್ತೇನೆ, ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಒನ್, ಬೆರಿಲಿಯಂ ಫ್ಲೂರೈಡ್, ಅಥವಾ ಇದರ ಬದಲಿಗೆ ಬೆರಿಲಿಯಂ ಕ್ಲೋರೈಡ್ ಅಂತ ಕೂಡ ಬರೀಬಹುದು. ಸೊ ಇಲ್ಲಿ ಕೂಡ ಎಷ್ಟು ಬಾಂಡ್ ಇದೆ? 2 ಬಾಂಡ್ ಇದೆ. ಬೆರಿಲಿಯಂ ಸೆಂಟ್ರಲ್ ಇರ್ತದೆ. ಇದರ ಸ್ಪೇಷಿಯಲ್ ಅರೇಂಜ್ಮೆಂಟ್ ಹೀಗಿದೆ ನೋಡಿ. ನನಗೀಗ ನೀವು ಇದನ್ನು ರೆಪ್ರೆಸೆಂಟ್ ಮಾಡಿ ಹೇಗೆ? ಬೈ ಯೂಸಿಂಗ್ ಆರೋ ಮಾರ್ಕ್ಸ್. ನೋಡಿ, ಇದು ಹೀಗೆ ಕರೆಕ್ಟಾ? ಯಾವತ್ತು ಎಲೆಕ್ಟ್ರಾನ್ ಯಾವ್ದ್ರ ಕಡೆ ಹೋಗ್ತದೆ? ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಟಮ್ನ ಕಡೆಗೆ ಹೋಗ್ತದೆ. ಹೆಡ್ ಎಲ್ಲಿರ್ಬೇಕು? ಇಲ್ಲಿರ್ಬೇಕು. ಕ್ರಾಸ್ ಇಲ್ಲಿರ್ಬೇಕು. ಈಗ ನೆಟ್ ಡೈಪೋಲ್ ಮೂಮೆಂಟ್ ಎಷ್ಟಾಗ್ತದೆ ಹೇಳ್ತೀರಾ? BeCl ಎರಡೂ ಬಾಂಡ್ಗಳು ಸೇಮ್ ಇನ್ ಲೆಂತ್. ಇದು ಉದ್ದ, ಇದು ಗಿಡ್ಡ ಇಲ್ಲ. ನಾನು ಬರೆಯಬೇಕಾದ್ರೆ ಸ್ವಲ್ಪ ಉದ್ದ ಗಿಡ್ಡ ಆಗಿರ್ಬೋದು, ಬಟ್ ಈ ಬಾಂಡ್ ಲೆಂತ್ ಮತ್ತೆ ಈ ಬಾಂಡ್ ಲೆಂತ್ ಎರಡೂ ಸೇಮ್. ಚಾರ್ಜ್ ಸಪರೇಷನ್ ಕೂಡ ಈಕ್ವಲ್ ಆಗಿರ್ತದೆ, ಆಲ್ಮೋಸ್ಟ್ ಈಕ್ವಲ್ ಇರ್ತದೆ. ಹಾಗಾದ್ರೆ ನೆಟ್ ಇದರದ್ದು ಎಷ್ಟಾಗಿದೆ? ಸಮ್ ರಿಸಲ್ಟೆಂಟ್ ವೆಕ್ಟರ್ ಎಷ್ಟು? ಇದಕ್ಕೆ ಎಷ್ಟಾಗುತ್ತೆ? ಡೈಪೋಲ್ ಮೂಮೆಂಟ್ ಎಷ್ಟಾಗ್ತದೆ? ಸೊ ಇಟ್ಸ್ ಡೈಪೋಲ್ ಮೂಮೆಂಟ್ ಮ್ಯೂ ಇಸ್ ಈಕ್ವಲ್ ಟು 0 ಆಗ್ತದೆ. ಯಾಕೆ? ದೇ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಆಪೋಸಿಟ್ ಇನ್ ಡೈರೆಕ್ಷನ್. ಎರಡು ವಿರುದ್ಧ ದಿಕ್ಕಿನಲ್ಲಿ ಡಿಸ್ಪ್ಲೇಸ್ ಆಗ್ತದೆ. ಬಟ್ ಇವೆರಡರ ಪ್ರಮಾಣ ಅಥವಾ ಮ್ಯಾಗ್ನಿಟ್ಯೂಡ್ ಅಂತ ಏನ್ ಕರೀತಾರೆ, ಈ ಕಡೆ ಎಷ್ಟು ಡಿಸ್ಪ್ಲೇಸ್ ಆಗಿದೆ ಅಷ್ಟೇ ಡಿಸ್ಪ್ಲೇಸ್ಮೆಂಟ್ ಇಲ್ಲೂ ಇರ್ತದೆ. ಇದರ ಮ್ಯಾಗ್ನಿಟ್ಯೂಡ್ ಅಂಡ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಬೋತ್ ದೀಸ್ ವೆಕ್ಟರ್ಸ್ ಆರ್ ಸೇಮ್, ಬಟ್ ದ ಡೈರೆಕ್ಷನ್ ಈಸ್ ಅಪೋಸಿಟ್. ವಿರುದ್ಧ ದಿಕ್ಕಿನಲ್ಲಿ ಇದೆ, ಅದರ ಪ್ರಮಾಣಗಳು ಸೇಮ್ ಇರ್ತದೆ. ಓಕೆ, ಎರಡು ಈಕ್ವಲ್ ಡೈರೆಕ್ಷನ್ಗೆ ಪುಲ್ ಆಗ್ತದೆ. ಸೊ ನೆಟ್ ಡೈಪೋಲ್ ಮೂಮೆಂಟ್ ಎಷ್ಟಾಗ್ತದೆ? 0 ಆಗ್ತದೆ. ದಟ್ಸ್ ವೈ ದಿಸ್ ಇಸ್ ಅ ನಾನ್ ಪೋಲಾರ್ ಮಾಲಿಕ್ಯೂಲ್. ವಾಟರ್ ಯಾವ ಮಾಲಿಕ್ಯೂಲ್? ಪೋಲಾರ್ ಮಾಲಿಕ್ಯೂಲ್. ಯಾಕೆ? ಅದರ ಡೈಪೋಲ್ ಮೂಮೆಂಟ್ 1.85 ಡಿಬೈ ಇಲ್ಲಿ 0 ಇರ್ತದೆ. ಅರ್ಥ ಆಯ್ತಲ್ವಾ? ಈಗ ಈಕ್ವಲ್ ಎರಡೂ ಕಡೆಯಿಂದಲೂ ಒಂದೇ ತರ ಸ್ಟ್ರೆಂತ್ ಇದೆ ಪುಲ್ ಮಾಡುವಂಥದ್ದು. ಓಕೆ, ಸೊ ಇದರ ಮೇಲೆ ಆವಾಗ 0 ಆಗುತ್ತೆ. ನೆಕ್ಸ್ಟ್ ಒನ್, ಇನ್ನೊಂದು ಎಕ್ಸಾಂಪಲ್, ಬೋರಾನ್ ಟ್ರೈಫ್ಲೂರೈಡ್. ಇಲ್ಲಿ ನೋಡಿ, ಇದರ ಸ್ಪೇಷಿಯಲ್ ಅರೇಂಜ್ಮೆಂಟ್ ಎಲ್ಲ ನೀವು ನೆನ್ಪಿಟ್ಕೋಬೇಕು. ಇದನ್ನ ನೋಡಿದ ತಕ್ಷಣ ಸ್ಪೇಷಿಯಲ್ ಅರೇಂಜ್ಮೆಂಟ್ ಹೇಗೆ ಬರೆಯೋದು ಅಂತ ನಿಮ್ಗೆ ಗೊತ್ತಾಗಲ್ಲ. ನೋಡಿ, ಅದಕ್ಕೆ ಈ ತರ ಶೇಪ್ ಇರ್ತದೆ. ಸ್ಪೇಷಿಯಲ್ ಅರೇಂಜ್ಮೆಂಟ್ಸ್ ಹೀಗಿರ್ತದೆ. ಈಗ ನನಗೆ ನೀವು ಈ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅನ್ನು ಎಲೆಕ್ಟ್ರಾನ್ ಬರೆದು ತೋರಿಸ್ತೀರಾ? ವೆಕ್ಟರ್ ಯಾವ ಕಡೆಗೆ ಆರೋ ಮಾರ್ಕ್ನ ತಲೆ ಹೋಗ್ತದೆ? ಯಾವತ್ತು ಫ್ಲೋರಿನ್ ಕಡೆ. ನೋಡಿ ಹೀಗೆ, ಕರೆಕ್ಟ್ ಅಲ್ಲ? ಎಸ್. ಈಗ ನಾವೇನ್ ಮಾಡಬೇಕು? ಈ ಆಲ್ ದಿಸ್ ಬೋರಾನ್ ಫ್ಲೋರೈಡ್ ಬಾಂಡ್ಸ್ ನ ಲೆಂತ್ ಸೇಮ್ ಇರ್ತದೆ. ಸೊ ದೇ ಆರ್ ಆಲ್ ಕೆಮಿಕಲಿ ಈಕ್ವಿವಲೆಂಟ್. ಸಮಾನವಾಗಿ ಬೋರಾನ್ ಈ 3 ಫ್ಲೋರಿನ್ ಅನ್ನು ಟ್ರೀಟ್ ಮಾಡ್ತದೆ. ಈಗ ವಾಟ್ ಇಸ್ ದ ರಿಸಲ್ಟೆಂಟ್ ವೆಕ್ಟರ್ ಆಫ್ ದೀಸ್ ಟು? ಇವೆರಡು ರಿಸಲ್ಟೆಂಟ್ ವೆಕ್ಟರ್ ಎಷ್ಟಿರ್ತದೆ ಹೇಳ್ತೀರಾ ನನಗೆ? ಇದರ ಡೈರೆಕ್ಷನ್ ಹೀಗೆ, ಇವೆರಡರ ಡೈರೆಕ್ಷನ್ ಹೀಗೆ. ದ ಸಮ್ ಆಫ್ ದೀಸ್ 2 ವೆಕ್ಟರ್ಸ್ ವಿಲ್ ಬಿ ಲೈಕ್ ದಿಸ್. ಇದರ ರಿಸಲ್ಟೆಂಟ್ ವೆಕ್ಟರ್ ನ ಡೈರೆಕ್ಷನ್ ಇದು, ಇದರ ಡೈರೆಕ್ಷನ್ ಇದು. ಈಗ ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ, ಸೊ ವೆನ್ ಯು ಕಂಡಕ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ದ ಡೈಪೋಲ್ ಮೂಮೆಂಟ್ ಆಫ್ ದಿಸ್ ಬಾಂಡ್ ಅಂಡ್ ದಿಸ್ ರಿಸಲ್ಟೆಂಟ್ ವೆಕ್ಟರ್ ಏನಿದೆ ನೋಡಿ, ಅದು ಸೇಮ್ ಇರ್ತದೆ. ಓಕೆ, ಇದರ ಮ್ಯಾಗ್ನಿಟ್ಯೂಡ್, ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಬಾಂಡ್ ಅಂಡ್ ದಿಸ್ ಒನ್, ದೇ ಆರ್ ಈಕ್ವಲ್. ಓಕೆ, ಆದ್ರಿಂದಾಗಿ ನೋಡಿ ಹೀಗೆ ಬರೀತಾರೆ ಇದನ್ನು. ಇವೆರಡರ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಬಟ್ ಯಾವುದು ಅಪೋಸಿಟ್ ದಿಕ್ಕು ಬೇರೆ ಇದೆ, ಅಪೋಸಿಟ್ ಡೈರೆಕ್ಷನ್ ಇರ್ತದೆ. ಸೊ ಇದರ ಡೈಪೋಲ್ ಮೂಮೆಂಟ್ ಎಷ್ಟಾಗ್ತದೆ? ಅಗೇನ್ ದಟ್ ಈಸ್ ಈಕ್ವಲ್ ಟು 0. ಸೊ ದಿಸ್ ಇಸ್ ಆಲ್ಸೋ ಅ ನಾನ್ ಪೋಲಾರ್ ಮಾಲಿಕ್ಯೂಲ್. ಇದು ಕೂಡ ನಾನ್ ಪೋಲಾರ್ ಮಾಲಿಕ್ಯೂಲ್. ಇದೆಲ್ಲ ನೆನ್ಪಿಟ್ಕೊಳ್ಬೇಕು. ಓಕೆ, ಇದನ್ನ ನೋಡಿದ ತಕ್ಷಣ ಗೊತ್ತಾಗಲ್ಲ ಇದು ಯಾಕೆ ಇದಕ್ಕೆ ಆಪೋಸಿಟ್ ಇದ್ರೆ ಇದು ಕ್ಯಾನ್ಸಲ್ ಆಗ್ತದೆ ಅಲ್ಲ. ಇದರ ಮ್ಯಾಗ್ನಿಟ್ಯೂಡ್, ಇದರ ರಿಸಲ್ಟೆಂಟ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಒಂದೇ ಕ್ಯಾಲ್ಕುಲೇಟ್ ಮಾಡಿದ್ರೆ, ಬಟ್ ಡೈರೆಕ್ಷನ್ ಏನು ಬೇರೆ. ಒಂದು ಆ ಕಡೆ ಹೋದ್ರೆ ಒಂದು ಈ ಕಡೆ ಇದೆ. ಓಕೆ, ಎಸ್. ಈಗ ಟೋಟಲ್ ನೆಟ್ ಸಮ್ ಎಷ್ಟಾಗುತ್ತೆ? ಸಮ್ ಆಫ್ ದೀಸ್ 2 ವೆಕ್ಟರ್ಸ್ ವಿಲ್ ಬಿ ಈಕ್ವಲ್ ಟು 0. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಎಕ್ಸಾಂಪಲ್ ಇಸ್
NF3 and NH3. ಇದನ್ನು 3 ಮಾರ್ಕಿಗೆ ಕೇಳ್ತಾರೆ. ಕಂಪೇರ್ ದಿ ಡೈಪೋಲ್ ಮೂಮೆಂಟ್ಸ್ ಆಫ್ NH3 and NF3 ಅಂತ ಹೇಳಿ. ಸೊ ವಿಚ್ ಒನ್ ಹ್ಯಾಸ್ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್ ಅಮಾಂಗ್ ದೀಸ್ ಟು ಅಂತ ಕೂಡ ಕೇಳಬಹುದು. ಅದಕ್ಕೆ ಫಸ್ಟ್ ಏನ್ ಮಾಡಬೇಕು ಅಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಯು ರೈಟ್ ದಿ ಸ್ಪೇಷಿಯಲ್ ಅರೇಂಜ್ಮೆಂಟ್, ಅದರ ಶೇಪ್ ಅನ್ನು ಬರಿಬೇಕು. ಫಸ್ಟ್ ಐ ವಿಲ್ ರೈಟ್ NF3 ಪಿರಮಿಡಲ್ ಶೇಪ್ ಅಲ್ಲಿ ಇರ್ತದೆ. ಅಲ್ಲಿ ಒಂದು ಲೋನ್ ಪೇರ್ ಇರ್ತದೆ, ಅದು ಹೀಗೆ ಬರೀತಾರೆ. 3 ಫ್ಲೋರಿನ್ ನೋಡಿ ಹೀಗಿರ್ತದೆ. ಅಮೋನಿಯಾ ಬರೀತೇನೆ, ಸೇಮ್ ಹಾಗೆ ಸ್ಟ್ರಕ್ಚರ್, ಏನು ಡಿಫ್ರೆನ್ಸ್ ಇಲ್ಲ. ಲೋನ್ ಪೇರ್ ಇಲ್ಲಿ 3 ಹೈಡ್ರೋಜನ್, ಯಾವುದರ ಬದಲಿಗೆ ಹೇಳಿ, ಫ್ಲೋರಿನ್ ಬದಲಿಗೆ. ಈಗ ನಿಮ್ಮ ಕೆಲಸ ಏನು ಅಂತ ಹೇಳಿದ್ರೆ, ನನಗೆ ನೀವು ಆ ಡೈರೆಕ್ಷನ್ ಬರೀಬೇಕು, ವೆಕ್ಟರ್ ಅನ್ನು ಬರೆದು ರೆಪ್ರೆಸೆಂಟ್ ಮಾಡ್ಬೇಕು. 6 ಮಾರ್ಕ್ ಹಾಕಿ ಈ ಬಾಣಗಳನ್ನು ಹಾಕ್ಬೇಕೀಗ. ಎಲ್ಲಿ ಯಾವ ಕಡೆಗೆ ಬಾಣದ ಗುರುತಿರ್ತದೆ, ತಲೆಯಲ್ಲಿ ಇರ್ತದೆ, ಅದರ ಬುಡ ಎಲ್ಲಿ ಇರ್ತದೆ ನೋಡಿ ಬರೀರಿ ನೋಡುವ. ಈಗ ನಾವು ಡೈರೆಕ್ಷನ್ಸ್ ಗಳನ್ನು ಬರೆಯುವ. ಈ ಲೋನ್ ಪೇರ್ ಇದ್ರೆ ಯಾವತ್ತು ಹೀಗೆದು ಮೇಲೇನೆ ಇರ್ತದೆ, ಅಥವಾ ಲೋನ್ ಪೇರ್ನ ಕಡೆಗೆ ಇರ್ತದೆ. ಓಕೆ, ಯಾವತ್ತು ನೆನ್ಪಿಟ್ಕೊಳ್ಳಿ. ಇಟ್ ವಿಲ್ ಬಿ ಲೈಕ್ ದಿಸ್ ಓನ್ಲಿ, ಹೀಗೆ ಬರೀತಾರೆ. ಈಗ ನೈಟ್ರೋಜನ್ ಮತ್ತೆ ಫ್ಲೋರಿನ್ ಅಲ್ಲಿ ಯಾವುದು ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್? ಫ್ಲೋರಿನ್. ಹಾಗಾದ್ರೆ ಯಾವ ಕಡೆಗೆ ಬರಿಬೇಕು? ಫ್ಲೋರಿನ್ ನ ಕಡೆಗೆ ಬರಿಬೇಕು. ಸೊ 3 ಬಾಂಡ್ಸ್ ಇದೆ, ಕರೆಕ್ಟಾ? ಈ 3 ಕೂಡ ಅದರ ತಲೆ ಫ್ಲೋರಿನ್ ನ ಕಡೆಗೆ ಇರ್ತದೆ, ಹೆಡ್. ಇಲ್ಲಿ ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಅಲ್ಲಿ ಯಾವುದು ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್? ನೈಟ್ರೋಜನ್. ಹಾಗಾದ್ರೆ ಹೀಗೆ ಬರೀತಾರೆ, ಕರೆಕ್ಟಾ? ಎಲೆಕ್ಟ್ರಾನ್ಸ್ಗಳು ಯಾರ ಹತ್ರ ಹೋಗ್ತದೆ? ನೈಟ್ರೋಜನ್ ಹತ್ರ ಹೋಗ್ತದೆ. ಯಾಕೆ? ಹೈಡ್ರೋಜನ್ ಎಲೆಕ್ಟ್ರೋ ನೆಗೆಟಿವ್ ಅಲ್ಲ. ಈಗ ನೋಡಿ, ಈ 2 ಮಾಲಿಕ್ಯೂಲ್ಸ್ಗಳಲ್ಲಿ ಆರೋ ಮಾರ್ಕ್ ನ ಹೆಡ್ ಯಾವ ಕಡೆಗಿದೆ? ಈ ಮಾಲಿಕ್ಯೂಲ್ ಅಲ್ಲಿ ಇದು ಲೋನ್ ಪೇರ್ ಅಲ್ಲಿ ಯಾವತ್ತು ಮೇಲೆ ಇರ್ತದೆ, ಇದು ಈ ಕಡೆಗೆ ಆಪೋಸಿಟ್ ಸೈಡ್ ಅಲ್ಲಿ ಇದೆ. ಇದು ಇದಕ್ಕೆ ಆಪೋಸಿಟ್, ಇದು 3 ಇದಕ್ಕೆ ಆಪೋಸಿಟ್. ಓಕೆ, ಇದರ ರಿಸಲ್ಟೆಂಟ್ ವೆಕ್ಟರ್ ಅನ್ನು ನೀವು ಫೈಂಡ್ ಮಾಡಿದ್ರೆ ನೋಡಿ ಇದು ಹೀಗಿರ್ತದೆ. ಬಟ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಈಸ್ ನಾಟ್ ಈಕ್ವಲ್ ಟು ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಲೋನ್ ಪೇರ್. ಇದಕ್ಕೆ ಇದು ಈಕ್ವಲ್ ಆಗಿರೋದಿಲ್ಲ, ಗೊತ್ತಾಯ್ತಲ್ವಾ? ಅಲ್ಲಿ ಬರ್ದ ಹಾಗೆ ಈಕ್ವಲ್ ಅಂತ ಬರ್ದು 0 ಅಂತ ಬರಿಬೇಡಿ. ಇಲ್ಲಿ 3 ಬಾಂಡ್ಸ್ ಇದೆ, ಇಲ್ಲಿ ಯಾವುದೇ ಬಾಂಡ್ ಇಲ್ಲ. ಸೊ ಅದರಿಂದಾಗಿ ಇವೆರಡು ಈಕ್ವಲ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಈ 3ರ ರಿಸಲ್ಟೆಂಟ್ ನೋಡಿ, ಅದು ಈ ಡೈರೆಕ್ಷನ್ ಅಲ್ಲೇ ಬರ್ತದೆ. ಈಗ ನನಗೆ ಕಂಪೇರ್ ಮಾಡಿ ಹೇಳಿ, ಈ 2ರಲ್ಲಿ ವಿಚ್ ಒನ್ ಹ್ಯಾಸ್ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್? ಇದರ ಡೈಪೋಲ್ ಮೂಮೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ಹೇಳಿದ್ದೇನೆ. For all polyatomic molecule, the net dipole moment is the sum of the dipole moments of all the bonds. ಎಲ್ಲಾ ಬಾಂಡಿನ ಡೈಪೋಲ್ ಮೂಮೆಂಟ್ ಅನ್ನು ಕೂಡಿಸಿದ್ರೆ ನಿಮಗೆ ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್ ಸಿಗ್ತದೆ. ಈಗ ಇವೆರಡರ ಡೈರೆಕ್ಷನ್ ಆಪೋಸಿಟ್ ಇರ್ಲಿಕ್ಕೆ ಹೋಗಿ, ಸೊ ಇಲ್ಲಿ ಏನಾಗುತ್ತೆ, ಡೈಪೋಲ್ ಮೂಮೆಂಟ್ ಕಡಿಮೆ ಆಗ್ತದೆ. ಈ 2 ವೆಕ್ಟರ್ನ ಡೈರೆಕ್ಷನ್ ಸೇಮ್ ಇರ್ಲಿಕ್ಕೆ ಹೋಗಿ ಇವೆರಡು ಆಡ್ ಆಗ್ತದೆ. ಇದು 2 ಆಡ್ ಆಗ್ತದೆ, ಇದು 2 ಸಬ್ಸ್ಟ್ರಾಕ್ಟ್ ಆಗ್ತದೆ. ಅರ್ಥ ಆಗ್ತಾ ಇದೆಯಾ? ನೋಡಿ, ಇದು ಯಾವತ್ತು ಲೋನ್ ಪೇರ್ ಇದ್ರೆ ಇದು ಮೇಲೇನೆ, ಇದು ಮೇಲೇನೆ, ಇವೆರಡರಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ. ಇದರ ಮ್ಯಾಗ್ನಿಟ್ಯೂಡ್ ಒಂದೇ ಇರಬಹುದು. ಬಟ್ ಇಲ್ಲಿ ನೋಡಿ, ಇದು ಬೇರೆ ಡೈರೆಕ್ಷನ್ ಹೋಗ್ತಾ ಇದೆ. ಓಕೆ, ಇದು ಮೇಲೆ ಹೋದ್ರೆ ಇದು ಕೆಳಗೆ ಹೋಗ್ತಾ ಇದೆ. ಇಲ್ಲಿ ಏನಾಗ್ತದೆ, ಎಲ್ಲವೂ ಮೇಲೆ ಹೋಗ್ತಾ ಇದೆ, ಅಂದ್ರೆ ಎಲ್ಲವೂ ಆಡ್ ಆಗ್ತದೆ. ಇದು ಈ ಕಡೆ ಹೇಳಿದ್ರೆ ಇದು ಈ ಕಡೆ ಎಳಿತದೆ, ಇಲ್ಲಿ ಕಡಿಮೆ ಆಗ್ತದೆ. ದ ನೆಟ್ ಮೂಮೆಂಟ್ ಏನಿರ್ತದೆ, ಡೈಪೋಲ್ ಮೂಮೆಂಟ್ ಏನಿರ್ತದೆ, ಇಟ್ ಡಿಕ್ರೀಸಸ್ ಹಿಯರ್. ಅಂದ್ರೆ NF3 ಮತ್ತೆ NH3 ನ ಡೈಪೋಲ್ ಮೂಮೆಂಟ್ಸ್ ಅನ್ನು ನಾನು ಬರೀತೇನೆ. ಸೊ ಬರ್ದಾದ್ಮೇಲೆ ನನಗೆ ಹೇಳಿ ಯಾವ್ದರ ಡೈಪೋಲ್ ಮೂಮೆಂಟ್ ಜಾಸ್ತಿ ಇರ್ತದೆ ಅಂತ ಹೇಳಿ. ಈಗ NF3 ನಲ್ಲಿ 0.80 into 10 to the power of -30 ಕೂಲಾಂಬ್ ಮೀಟರ್ ಅಷ್ಟು ಡೈಪೋಲ್ ಮೂಮೆಂಟ್ ಇದ್ರೆ, ಇದರಲ್ಲಿ 4.90 into 10 to the power of -30 ಕೂಲಾಂಬ್ ಮೀಟರ್ ಇರ್ತದೆ ಅಂತ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಯಾವ್ದರ ಡೈಪೋಲ್ ಮೂಮೆಂಟ್ ಜಾಸ್ತಿ ಇದೆ? ಅಮೋನಿಯಾದು ಜಾಸ್ತಿ ಇದೆಯಾ, NF3 ಜಾಸ್ತಿ ಇದೆಯಾ? ಅಮೋನಿಯಾದು. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ. ಇದು 2 ಆಡ್ ಆಗ್ಲಿಕ್ಕೆ ಹೋಗಿ ದ ಡೈಪೋಲ್ ಮೊಮೆಂಟಮ್ ಆಫ್ ಅಮೋನಿಯಾ ಇಸ್ ಗ್ರೇಟರ್ ದನ್ ದಿ ಡೈಪೋಲ್ ಮೊಮೆಂಟಮ್ ಆಫ್ NF3. ಡೈಪೋಲ್ ಮೊಮೆಂಟ್ ಆಫ್ NF3. ಅರ್ಥ ಆಯ್ತಾ? ಈಗ ಕ್ವೆಶ್ಚನ್ ಹೇಗಿರ್ತದೆ, ಕಂಪೇರ್ ದಿ ಡೈಪೋಲ್ ಮೊಮೆಂಟ್ಸ್ ಆಫ್ NF3 or NH3, ಅಥವಾ ವೈ ದ ಡೈಪೋಲ್ ಮೊಮೆಂಟ್ ಆಫ್
NH3 is greater than the dipole moment of NF3 ಅಂತ ಕೂಡ ಕೇಳುವ ಚಾನ್ಸಸ್ ಇದೆ. ಇದಕ್ಕೆ ಈ ತರ ಎಕ್ಸ್ಪ್ಲನೇಷನ್ಸ್ ಗಳನ್ನು ಬರೀಬೇಕು. ಇಸ್ ಇಟ್ ಕ್ಲಿಯರ್ ನೌ? ಎಸ್. ನೆಕ್ಸ್ಟ್ we are going to discuss about one more important concept, that is covalent character of ionic bond. Covalent character of ionic bond. ಇಷ್ಟೊತ್ತು ನಾವು ಅಯಾನಿಕ್ ಕ್ಯಾರೆಕ್ಟರ್ ಆಫ್ ಕೋವೆಲೆಂಟ್ ಬಾಂಡ್ ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕೋವೆಲೆಂಟ್ ಬಾಂಡಿನ ಪೊಲಾರಿಟಿಯ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ನಾವು ಏನ್ ಹೇಳ್ತೀವಿ, ನಾನು ಬಿಗಿನಿಂಗ್ ಅಲ್ಲಿ ನಿಮ್ಗೆ ಏನ್ ಹೇಳಿದ್ದೆ, ಎಲ್ಲಾ ಬಾಂಡ್ಸ್ಗಳು 100% ಕೋವೆಲೆಂಟ್ ಆಗಿರೋದಿಲ್ಲ, ಎಲ್ಲಾ ಬಾಂಡ್ಸ್ಗಳು 100% ಅಯಾನಿಕ್ ಆಗಿರೋದಿಲ್ಲ ಅಂತ ಹೇಳಿ. ಅಂದ್ರೆ ಅಯಾನಿಕ್ ಬಾಂಡಿಗೂ ಕೋವೆಲೆಂಟ್ ಕ್ಯಾರೆಕ್ಟರ್ ಇರ್ತದೆ. ಸೊ ಇದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ರೆ, ಇಟ್ ವಾಸ್ ಫಸ್ಟ್ ಎಕ್ಸ್ಪ್ಲೈನ್ ಬೈ ಫಾಜಿನ್ಸ್ ರೂಲ್ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ. ಫಸ್ಟ್ ನಾನು ಜನರಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಹೇಗೆ ಡೆವಲಪ್ ಆಗುತ್ತೆ ಅಂತ ಹೇಳಿ, ಮತ್ತೊಂದಷ್ಟು ಪಾಯಿಂಟ್ಸ್ಗಳು ನಿಮಗೆ ಹೇಳ್ತೇನೆ. ಈಗ ಯು ಟೇಕ್ ಒನ್ ಅಯಾನಿಕ್ ಕಾಂಪೌಂಡ್, ಒಂದು ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್. ಈ ಕೋವೆಲೆಂಟ್ ಬಾಂಡ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಕೋವೆಲೆಂಟ್ ಬಾಂಡ್ ಅಲ್ಲಿ ಏನಾಗುತ್ತೆ ಹೇಳಿ, ಎಲೆಕ್ಟ್ರಾನ್ಸ್ಗಳು ಎರಡು ನ್ಯೂಕ್ಲಿಯಿನ ಮಧ್ಯೆ ಶೇರ್ ಆಗ್ತದೆ, ಅದು ಗೊತ್ತಿದೆ ನಿಮಗೆ. ಬಟ್ ಅಯಾನಿಕ್ ಬಾಂಡ್ ಅಲ್ಲಿ ಹಾಗಾಗಲ್ಲ. ಈಗ ಸೋಡಿಯಂ ಇದೆ ಮತ್ತೆ ಕ್ಲೋರಿನ್ ಇದೆ ಅಂತ ತಿಳ್ಕೊಳ್ಳಿ. ಸೋಡಿಯಂ ಅದರ ಎಲೆಕ್ಟ್ರಾನ್ ಯಾರಿಗೆ ಕೊಡ್ತದೆ? ಕ್ಲೋರಿನಿಗೆ ಕೊಡ್ತದೆ. ಸೊ ಯುಲ್ ಗೆಟ್ ಸೋಡಿಯಂ ಪ್ಲಸ್ ಅಂಡ್ Cl ಮೈನಸ್ ಅಂತ ಮ್ಯೂಚುವಲ್ ಶೇರಿಂಗ್ ಇಲ್ಲ. ಬಟ್ ಹಾಗಾದ್ರೆ ಹೇಗೆ ಕೋವೆಲೆಂಟ್ ಕ್ಯಾರೆಕ್ಟರ್ ಡೆವಲಪ್ ಆಗುತ್ತೆ ನೋಡಿ. ನೀವು ಸೈಜ್ ಕಂಪೇರ್ ಮಾಡಿ. ಕ್ಯಾಟಯಾನ್ ಈಸ್ ಸ್ಮಾಲರ್ ದನ್ ಆನಯಾನ್. ಕ್ಯಾಟಯಾನ್ ಸೈಜ್ ಆನಯಾನಿಗಿಂತ ಸಣ್ಣದಿರ್ತದೆ. ಹೇಗೆ ನೋಡಿ, ಇಫ್ ದಿಸ್ ಇಸ್ ಕ್ಯಾಟಯಾನ್, ಇದು ಆನಯಾನ್. ಓಕೆ, ಇಲ್ಲಿ ನ್ಯೂಕ್ಲಿಯಸ್ ಇರ್ತದೆ, ಹೀಗೆ ಜಸ್ಟ್ ರೆಪ್ರೆಸೆಂಟ್ ಮಾಡಿದ್ದಷ್ಟೇ. ಸೊ ದಿಸ್ ಇಸ್ ಕ್ಯಾಟಯಾನ್, ದಿಸ್ ಇಸ್ ಆನಯಾನ್. ಇಲ್ಲಿ ಚಾರ್ಜ್ ಜಾಸ್ತಿ ಇರ್ತದೆ. ಯಾವ ಚಾರ್ಜ್? ಪಾಸಿಟಿವ್ ಚಾರ್ಜ್. ಇಲ್ಲಿ ಮೈನಸ್ ಚಾರ್ಜ್ ಜಾಸ್ತಿ ಇರ್ತದೆ. ಸೊ ಇಂಥ ಟೈಮಲ್ಲಿ ದಿಸ್ ಕ್ಯಾಟಯಾನ್ ಪೋಲರೈಸಸ್ ಆನಯಾನ್. ಪೋಲರೈಸೇಷನ್ ಅಂತ ಒಂದು ಟರ್ಮ್ ಬರ್ತದೆ. ಪೋಲರೈಸೇಷನ್ ಅಂದ್ರೆ ಧ್ರುವೀಕರಣ. ಕೇಳಿದಿರಾ? ಏನಿದು ಪೋಲರೈಸೇಷನ್ ಅಂದ್ರೆ? ನೋಡಿ, ಇದು ನ್ಯೂಕ್ಲಿಯಸ್. ಈ ವೇಲೆನ್ಸ್ ಶೆಲ್ ಅಲ್ಲಿ ಏನಿರ್ತದೆ ಹೇಳಿ? ಎಲೆಕ್ಟ್ರಾನ್ಸ್ ಇರ್ತದೆ. ಈಗ ಸೈಜ್ ಜಾಸ್ತಿ ಇರ್ಲಿಕ್ಕೆ ಹೋಗಿ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ಈ ನ್ಯೂಕ್ಲಿಯಸ್ ಇದರ ಮೇಲೆ ಏನು ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನು ಇದು ಮಾಡ್ತದೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತದೆ ಈ ನ್ಯೂಕ್ಲಿಯಸ್ ಮತ್ತೆ ಈ ಎಲೆಕ್ಟ್ರಾನ್ ನ ಮಧ್ಯೆ, ಅದು ಸ್ವಲ್ಪ ಕಡಿಮೆ ಇರ್ತದೆ. ಆಗ ಇಲ್ಲಿರುವಂತಹ ಪಾಸಿಟಿವ್ ಚಾರ್ಜ್, ಇಲ್ಲಿ ಪಾಸಿಟಿವ್ ಚಾರ್ಜ್ ಜಾಸ್ತಿ ಇರ್ತದಲ್ವಾ, ಇದೇನ್ ಮಾಡ್ತದೆ? ಮೆಲ್ಲ ಈ ಎಲೆಕ್ಟ್ರಾನ್ಸ್ಗಳನ್ನ ಅದ್ರ ಹತ್ರ ಎಳ್ಕೊಳ್ತದೆ. ಕ್ಯಾಟಯಾನ್ polarizes or distorts the electron cloud of anion. ಅದೇನ್ ಮಾಡ್ತದೆ? ಇಟ್ ವಿಡ್ರಾಸ್, pull the electron cloud of anion towards itself. ಅಂದ್ರೆ ಮೆಲ್ಲ ಎಲೆಕ್ಟ್ರಾನ್ಸ್ಗಳು ಕ್ಯಾಟಯಾನ್ ಹತ್ರ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ, ಈ ನ್ಯೂಕ್ಲಿಯಸ್ ದೂರ ದೂರ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಏನಾಗ್ತದೆ ನೋಡಿ, ಇದು ಕ್ಯಾಟಯಾನ್, ಆನಯಾನ್ ನೋಡಿ. ಹೀಗಾದ್ರೆ ಇಲ್ಲೆಲ್ಲವೂ ಕೂಡ ಇದ್ರ ಹತ್ರ ಏನ್ ಬರ್ತದೆ? ಧ್ರುವೀಕರಣ. ಅಂದ್ರೆ ಪ್ಲಸ್ ಮತ್ತೆ ಮೈನಸ್ ಚಾರ್ಜ್ ಸಪರೇಟ್ ಆಗ್ತದೆ. ನ್ಯೂಕ್ಲಿಯಸ್ ಒಂದು ಕಡೆ ಹೋಗ್ತದೆ, ಎಲೆಕ್ಟ್ರಾನ್ಸ್ಗಳು ಒಂದು ಕಡೆ ಬರ್ತವೆ. ನೋಡಿ ಇಲ್ಲಿ, ಇಲ್ಲೆಲ್ಲ ಎಲೆಕ್ಟ್ರಾನ್ಸ್ಗಳು ಬರ್ತವೆ. ಇಲ್ಲಿ ನ್ಯೂಕ್ಲಿಯಸ್ ಬರ್ತದೆ. ಇದು ಹೇಗೆ ಅಪಿಯರ್ ಆಗ್ತಾ ಇದೆ ಹೇಳಿ? ಬೇಕಾದ್ರೆ ಇ ಮೈನಸ್ ಅಂತ ಬರೀತೇನೆ. ಇದು ಕೋವೆಲೆಂಟ್ ಬಾಂಡ್ ಆಗಿ ಕಾಣಿಸ್ತಾ ಇಲ್ವಾ ನಿಮಗೆ? ಎರಡು ನ್ಯೂಕ್ಲಿಯೈ, ಇಲ್ಲಿ ನ್ಯೂಕ್ಲಿಯೈ ಇರ್ತದೆ, ಕರೆಕ್ಟ್? ಆ ಪಾಸಿಟಿವ್ ಚಾರ್ಜ್ ಇದೆ ನ್ಯೂಕ್ಲಿಯಸ್. ಇಲ್ಲಿ ನ್ಯೂಕ್ಲಿಯಸ್ ಇದೆ, ಇಲ್ಲಿ ನ್ಯೂಕ್ಲಿಯಸ್ ಇದೆ. ಅದರ ಮಧ್ಯೆ ಯಾವ್ದಿದೆ? ಎಲೆಕ್ಟ್ರಾನ್ ಇದೆ. ಈಕ್ವಲ್ ಆಗಿ ಶೇರ್ ಆಗಲಿಲ್ಲ, ಮ್ಯೂಚುವಲ್ ಆಗಿ ಶೇರ್ ಆಗಲಿಲ್ಲ, ಬಟ್ ಇಟ್ ಅಪಿಯರ್ಸ್ ಲೈಕ್ ಕೋವೆಲೆಂಟ್ ಬಾಂಡ್. ಓಕೆ, ಈಗ ಎರಡು ನ್ಯೂಕ್ಲಿಯೈ ಮಧ್ಯೆ ಎಲೆಕ್ಟ್ರಾನ್ ಬಂದ ಹಾಗೆ ಕಾಣಿಸ್ತದೆ. ಆದ್ರಿಂದಾಗಿ ಅಯಾನಿಕ್ ಬಾಂಡ್ ಅಲ್ಲಿ ಕೋವೆಲೆಂಟ್ ಕ್ಯಾರೆಕ್ಟರ್ ಡೆವಲಪ್ ಆಗುತ್ತೆ. ಏನ್ ಹೇಳಿದೆ ನಾನು? ಕ್ಯಾಟಯಾನ್ polarizes anion. There is a polarization of anion. ಈಗ what are the factors, okay, which affects the covalent character of ionic bond? ಇದು ಕೇಳಬಹುದು, 3 ಮಾರ್ಕಿಗೆ ಅಥವಾ 2 ಮಾರ್ಕಿಗೆ ಕೇಳಬಹುದು. ಸೊ ಯಾವುದೆಲ್ಲ ಫ್ಯಾಕ್ಟರ್ ಈ ಅಯಾನಿಕ್ ಬಾಂಡ್ ನ ಕೋವೆಲೆಂಟ್ ಕ್ಯಾರೆಕ್ಟರ್ ಅನ್ನು ಡಿಸೈಡ್ ಮಾಡ್ತದೆ, ಅಥವಾ ಯಾವ ಫ್ಯಾಕ್ಟರ್ ಮೇಲೆ ಅದು ಡಿಪೆಂಡ್ ಆಗಿರ್ತದೆ, ಅದನ್ನು ಒನ್ ಬೈ ಒನ್ ನಾನು ಡಿಸ್ಕಸ್ ಮಾಡ್ತೇನೆ. The covalent character of ionic bond depends upon what? The polarizing power of cation. Polarizing power andre
ಆನಯಾನ್ ಅನ್ನು ಪೋಲರೈಸ್ ಮಾಡ್ಲಿಕ್ಕೆ ಅದಕ್ಕಿರುವಂತಹ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದ್ರೆ ಸ್ಮಾಲರ್ ದಿ ಕ್ಯಾಟಯಾನ್ ಸಣ್ಣದಾದಷ್ಟು ಪೋಲರೈಸಿಂಗ್ ಪವರ್ ಜಾಸ್ತಿ ಇರ್ತದೆ. ಓಕೆ, ಗ್ರೇಟರ್ ವಿಲ್ ಬಿ ದಿ polarizing power. ಓಕೆ, ನೆನ್ಪಿಟ್ಕೊಳ್ಳಿ, ಪೋಲರೈಸಿಂಗ್ ಪವರ್ ಯಾವ್ದ್ರ ಮೇಲೆ? ಪೋಲರೈಸಿಂಗ್ ಪವರ್ ಆಫ್ ಕ್ಯಾಟಯಾನ್ ಸಣ್ಣದಿದ್ದಷ್ಟು ಎಲೆಕ್ಟ್ರಾನ್ ಏನ ಮಾಡ್ತದೆ, ಅನಾಯಾನ್ ಎಲೆಕ್ಟ್ರಾನ್ ಕ್ಲೌಡ್ ಅನ್ನು ಈಸಿಯಾಗಿ ಡಿಸ್ಟಾರ್ಟ್ ಮಾಡ್ತದೆ ಅಥವಾ ಪೋಲರೈಸ್ ಮಾಡ್ತದೆ. ಯೂಶುವಲಿ ನಿಮ್ಗೆ ಇಲ್ಲಿ ಆಲ್ಕಲಿ ಮೆಟಲ್ಸ್ ಗಳು ಕ್ಯಾಟಯಾನ್ ಅನ್ನು ಫಾರ್ಮ್ ಮಾಡುವಂತದ್ದು. ಆಲ್ಕಲಿ ಮೆಟಲ್ಸ್, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಮತ್ತೆ ಟ್ರಾನ್ಸಿಷನ್ ಮೆಟಲ್ಸ್. ಓಕೆ, ಈ ಮೆಟಲ್ಸ್ ಗಳಲ್ಲಿ ಯಾವ್ದ್ರ ಸೈಜ್ ಸಣ್ಣದಿರ್ತದೆ? ಟ್ರಾನ್ಸಿಷನ್ ಮೆಟಲ್ಸ್ ಇದು. ಓಕೆ, ಈ ಟ್ರಾನ್ಸಿಷನ್ ಮೆಟಲ್ಸ್ ಅಲ್ಲಿ ಯಾವ್ದ್ರಲ್ಲಿ N-DN NS0 ಕಾನ್ಫಿಗರೇಷನ್ ಇರ್ತದೆ. ಸೊ ಇವುಗಳು ದೇ ಕ್ಯಾನ್ ಈಸಿಲಿ ಡಿಸ್ಟಾರ್ಟ್ ದ ಎಲಿಮೆಂಟ್ಸ್ ಆರ್ cations with this kind of configuration can easily distort the electron cloud of anion. ಈಸಿ ಆಗಿ ಅದನ್ನು ಪೋಲರೈಸ್ ಮಾಡ್ತದೆ. ಅರ್ಥ ಆಯ್ತು? ಈಗ ನೋಡಿ, NaCl ಮತ್ತೆ AgCl ಅಲ್ಲಿ AgCl is more covalent than NaCl. ಯಾಕೆ? ಇದು ಸಣ್ಣದಿರ್ತದೆ, ಸೋಡಿಯಂ ಕಂಪೇರ್ ಮಾಡ್ತದೆ. ನೆಕ್ಸ್ಟ್ ಸೆಕೆಂಡ್ ಒನ್, polarizability of anion. ಆನಯಾನ್ ಪೋಲರೈಸಬಿಲಿಟಿ ಮೇಲೆ ಕೂಡ ಡಿಪೆಂಡ್ ಆಗಿರ್ತದೆ. ಪೋಲರೈಸಬಿಲಿಟಿ ಅಂದ್ರೆ ಎಷ್ಟು ಬೇಗ ಅದು ಧ್ರುವೀಕರಣಗೊಳ್ತದೆ, ಎಷ್ಟು ಈಸಿಯಾಗಿ ಧ್ರುವೀಕರಣಗೊಳ್ತದೆ, ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಅಗೈನ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಸೈಜ್. ಹೇಗೆ? ಸೈಜ್ ದೊಡ್ಡದಿರ್ಬೇಕಾ ಸಣ್ಣದಿರ್ಬೇಕಾ? ನಾನು ಆಲ್ರೆಡಿ ಹೇಳಿದ್ದೇನೆ, ಸೈಜ್ ಸಣ್ಣದಿದ್ರೆ ಈ ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಈಸಿಯಾಗಿ ಈ ಎಲೆಕ್ಟ್ರಾನ್ಗಳು ಏನಾಗುತ್ತೆ ಇದ್ರೆ ಇನ್ಫ್ಲೂಯೆನ್ಸ್ ಅಲ್ಲಿ ಇರ್ತವೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇರ್ತದೆ, ಅಷ್ಟು ಈಸಿಯಾಗಿ ಡಿಸ್ಟಾರ್ಟ್ ಆಗಲ್ಲ. ಈಗ ನೋಡಿ, ಆಸ್ ಎ ಡಿಸ್ಟೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರಾನ್ ಅಂಡ್ ನ್ಯೂಕ್ಲಿಯಸ್ ಇನ್ಕ್ರೀಸಸ್. ಈಗ ಎಲೆಕ್ಟ್ರಾನ್ ಇಲ್ಲಿದೆ, ನ್ಯೂಕ್ಲಿಯಸ್ ಇಲ್ಲಿದೆ. ಸೊ ಇದನ್ನು ಬೇಗ ನಮಗೆ ಡಿಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ತದೆ. ಇದನ್ನು ಬೇಗ ಈ ಕ್ಯಾಟಯಾನ್ ಏನ್ ಮಾಡ್ತದೆ, ಹೇಳ್ಕೊಂಡು ಅದ್ರ ಹತ್ರ ಹೋಗ್ತದೆ. ಬಟ್ ಇಲ್ಲಿ ಆಗತ್ತಾ? ಇಲ್ಲ. ಯಾಕೆ? ಇದು ಈ ನ್ಯೂಕ್ಲಿಯಸ್ ಇದನ್ನು ಬಿಡೋದಿಲ್ಲ. So as the size increases, polarizability increases. Polarizability of anion increases with the size. As size increases, polarizability increases. Size ಜಾಸ್ತಿ ಇದ್ರೆ polarizability also increases. Okay? Size ಹೇಗಿರಬೇಕು? Large ಇರಬೇಕು. Larger the anion, more will be its polarizability. ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಮೂರನೇದು. ಇನ್ನೊಂದು ಹೇಳ್ತೇನೆ. The ionic covalent character of ionic bond also depends upon the extent of polarization. Extent of polarization or distortion. Anion ಎಷ್ಟು ಡಿಸ್ಟಾರ್ಟ್ ಆಗಿದೆ ಅಷ್ಟು ಜಾಸ್ತಿ ಕೋವಲೆಂಟ್ ಕ್ಯಾರೆಕ್ಟರ್ ಇರ್ತದೆ. ಕಡಿಮೆ ಡಿಸ್ಟಾರ್ಟ್ ಆದ್ರೆ ಕಡಿಮೆ, ಜಾಸ್ತಿ ಡಿಸ್ಟಾರ್ಟ್ ಆದ್ರೆ ಜಾಸ್ತಿ. ಸೊ ಇದು ಎಕ್ಸ್ಟೆಂಟ್ ಆಫ್ ಪೋಲರೈಸೇಷನ್ ಅಥವಾ ಡಿಸ್ಟಾರ್ಷನ್ ಪೋಲರೈಸಬಿಲಿಟಿ ಮೇಲೆನೆ ಡಿಪೆಂಡ್ ಆಗಿರ್ತದೆ ಅಥವಾ ಸೈಜ್ ಮೇಲೆನೆ ಡಿಪೆಂಡ್ ಆಗಿರ್ತದೆ. ನೋಡಿ, ಇದೊಂದು ಆನಯಾನ್ ಆದ್ರೆ ಸೊ ಇದರಲ್ಲಿ ಜಾಸ್ತಿ ಡಿಸ್ಟಾರ್ಷನ್ ಇರ್ತದೆ, ಇದರಲ್ಲಿ ಕಡಿಮೆ ಡಿಸ್ಟಾರ್ಷನ್ ಇರ್ತದೆ. ಇದು ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಎಸ್, ದಿಸ್ ಇಸ್ ಅಬೌಟ್ ದಿ ಕೋವಲೆಂಟ್ ಕ್ಯಾರೆಕ್ಟರ್ ಆಫ್ ionic bond. Our next concept is about valential electron pair repulsion theory.